ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೂವಿ ಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಬಾಲಿವುಡ್ ನಟ ವಿಕಿ ಕೌಶಲ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಚಾವಾ ವಿಶ್ವದಾದ್ಯಂತ ಬಿಡುಗಡೆ ಆಗಿದೆ. ಚಿತ್ರದಲ್ಲಿ ವಿಕಿ ಕೌಶಲ್ ಛತ್ರಪತಿ ಸಂಭಾಜರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಾವಾ ಚಿತ್ರ ಲಕ್ಷ್ಮಣ್ ಹುಟೇಕರ್ ನಿರ್ದೇಶನದ ಚಿತ್ರವಾಗಿದೆ ಮತ್ತು ಮಹಾರಾಣಿ ಯೇಸುಬಾಯಿ ಪಾತ್ರದಲ್ಲಿ ರಶ್ಮಿಕಾ ಮಂದಣ್ಣ ಮತ್ತು ಔರಂಗಜೇಬ್ ಪಾತ್ರದಲ್ಲಿ ಅಕ್ಷಯ್ ಖನ್ನಾ ನಟಿಸಿದ್ದು, ಸಿನಿಮಾ ನೋಡಿದ ಪ್ರೇಕ್ಷಕರು ಪಾತ್ರಗಳನ್ನು ಮೆಚ್ಚಿಕೊಂಡಿದ್ದಾರೆ. ಇನ್ನು ಚಿತ್ರದ ಬಗ್ಗೆ ಇರುವಂತಹ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಯಿಂಟ್ಗಳ ಬಗ್ಗೆ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಲಿವುಡ್ನಲ್ಲಿ ಹಲವಾರು ಶಿವಾಜಿಯವರ ಚಿತ್ರಗಳು ಬಂದು ಹೋಗಿವೆ. ಆದರೆ ಶಿವಾಜಿ ಮಹಾರಾಜರ ಹಿರಿಯ ಮಗನಾದ ಸಂಭಾಜಿ ಅವರ ಬಗ್ಗೆ ಎಲ್ಲರಿಗೂ ಅಷ್ಟೇನೂ ಗೊತ್ತಿಲ್ಲ ಅನ್ಕೋತೀನಿ. ಚಾವಾ ಐತಿಹಾಸಿಕ ಸಿನಿಮಾ ಆಗಿದ್ದು 1680ರಲ್ಲಿ ಶಿವಾಜಿಯವರ ಮರಣದ ನಂತರ ಮೊಘಲ್ ಚಕ್ರವರ್ತಿಯಾದ ಔರಂಗಜೇಬನು ಮರಾಠರ ಮೇಲೆ ಆಕ್ರಮಣ ಮಾಡುತ್ತಾನೆ. ಕ್ರೂರಿಯಾಗಿರುವ ಔರಂಗಜೇಬನ ಯೋಜನೆ ವಿಫಲ ಮಾಡೋ ಸಲುವಾಗಿ ಶಿವಾಜಿಯ ಮಗರಾದಂಥ ಸಂಭಾಜಿಯವರು ಬರ್ನಾಪುರ್ ಮೇಲೆ ದಾಳಿ ಮಾಡುತ್ತಾರೆ. ಇದರಿಂದ ಔರಂಗಜೇಬನು ತನ್ನ ಕಿರೀಟವನ್ನು ತೆಗೆದು ಸಂಭಾಜಿಯನ್ನು ಸೆರೆಮನೆಗೆ ಹಾಕಿದ ಮೇಲೇ ಕಿರೀಟ ಧರಿಸುವುದಾಗಿ ಪ್ರತಿಜ್ಞೆ ಮಾಡ್ತಾರೆ. ಇನ್ನು ಈ ಔರಂಗಜೇಬನ ಪ್ರಮಾಣ ನಿಜ ಆಗುತ್ತಾ ಅಥವಾ ಸಂಭಾಜಿ ಮಹಾರಾಜರು ಬಲಿ ಆಗ್ತಾರಾ ಅಂತ ನಾನು ಹೇಳೋದಕ್ಕಿಂತ ನೀವೇ ಮೂವಿನ ಒಂದ್ಸಲ ಹೋಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇನ್ನು ಚಿತ್ರದ ಪಾಸಿಟಿವ್ ಸೈಡ್ ಬಗ್ಗೆ ನೋಡೋದಾದರೆ, ಚಾವಾ ಚಿತ್ರದ ಸಾಹಸ ದೃಶ್ಯಗಳು ಭಾವನೆಗಳಿಂದ ತುಂಬಿವೆ. ಮರಾಠ ಸಾಮ್ರಾಜ್ಯದ ಇತಿಹಾಸದ ವೈಭವವನ್ನು ನಿರ್ದೇಶಕರು ಅತ್ಯದ್ಭುತವಾಗಿ ತೆರೆ ಮೇಲೆ ತೋರಿಸಿದ್ದಾರೆ. VFX ಮತ್ತು ಕ್ಯಾಮರಾ ವರ್ಕ್ ನೋಡುವವರ ಕಣ್ಣಿಗೆ ಹಬ್ಬವೇ ಹೌದು. ಚಿತ್ರದಲ್ಲಿ ಮರಾಠ ರಾಜರು ಧೈರ್ಯದಿಂದ ಮೊಘಲರ ಕ್ರೌರ್ಯವನ್ನು ಯಾವ ಥರ ಎದುರಿಸಿದರು ಎಂಬುದನ್ನು ತೋರಿಸೋದ್ರಲ್ಲಿ ನಿರ್ದೇಶಕ ಲಕ್ಷ್ಮಣ್ ಹುಟೇಕರ್ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದಾರೆ. ಇನ್ನು ವಿಕಿ ಕೌಶಲ್ ಬಗ್ಗೆ ಮಾತಾಡಲೇಬೇಕು ಸ್ನೇಹಿತರೆ. ಅವರು ಯಾವ ಪಾತ್ರವನ್ನು ಕೊಟ್ಟರೋ ಆ ಪಾತ್ರಕ್ಕೆ ಜೀವ ತುಂಬುತ್ತಾರೆ ಅಂತ ಹೇಳ್ಬೋದು. ಈ ಚಿತ್ರದಲ್ಲಿ ಸಂಭಾಜಿ ಪಾತ್ರದಲ್ಲಿ ಅದ್ಭುತವಾಗಿ ಕಾಣಿಸಿಕೊಂಡಿದ್ದು, ವಿಕಿ ಕೌಶಲ್ ಸಿನಿರಂಗಕ್ಕೆ ಇದು ಹೊಸ ನಾಂದಿ ಹಾಡಬಹುದು. ಚಿತ್ರದ ಇನ್ನೊಂದು ದೊಡ್ಡ ಪಾಸಿಟಿವ್ ಅಂದರೆ, ಬಾಲಿವುಡ್ನವರು ಇಲ್ಲಿಯ ತನಕ ಮೊಘಲರ ಚಕ್ರವರ್ತಿಗಳ ವೈಭವವನ್ನು ತೋರಿಸಿಕೊಂಡು ಬಂದಿದ್ದರು ಅಂತ ಹೇಳ್ಬೋದು. ಆದರೆ ಬಹಳ ದಿನಗಳ ನಂತರ ಇದರ ವಿರುದ್ಧವಾಗಿ ಚಾವಾ ಚಿತ್ರ ಮಾಡಿದ್ದಾರೆ. ಇದೊಂದು ಬಾಲಿವುಡ್ ಮಂದಿಗೆ ಹೊಸ ಅನುಭವ ಹೌದು. ಆದರೂ ಔರಂಗಜೇಬನ ಪಾತ್ರದಲ್ಲಿ ಅಕ್ಷಯ್ ಖನ್ನಾ ಅವರು ಅದ್ಭುತವಾಗಿ ನಟಿಸಿದ್ದಾರೆ. ಚಿತ್ರದ ಇನ್ನೊಂದು ಹೈಲೈಟ್ ಕೂಡ ಔರಂಗಜೇಬ್ ಪಾತ್ರ ಅಂತ ಹೇಳ್ಬೋದು. ಯುದ್ಧದಲ್ಲಿನ ಕ್ಯಾಮರಾ ವರ್ಕ್ ಮತ್ತು VFX ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ಆದರೆ ಚಿತ್ರದ ಕ್ಲೈಮ್ಯಾಕ್ಸು ಈ ಚಿತ್ರದ ಜೀವ ಅಂತ ಹೇಳ್ಬೋದು. ಚಾವಾ ಚಿತ್ರದ ನೆಗೆಟಿವ್ ಸೈಡ್ ಬಗ್ಗೆ ಹೇಳೋದಾದರೆ, ಚಿತ್ರ ಮೊದಲಾರ್ಧದಲ್ಲಿ ಸ್ವಲ್ಪ ನಿಧಾನವಾಗಿದೆ ಅಂತ ಜನರ ಅಭಿಪ್ರಾಯವಾಗಿದೆ. ಇತಿಹಾಸದ ಚಿತ್ರಗಳು ಸ್ವಲ್ಪ ಹಾಗೆ ಅಂತಲೇ ಹೇಳ್ಬೋದು. ಇನ್ನು ಎಲ್ಲರೂ ವಿಕಿ ಕೌಶಲ್ ಪಾತ್ರವನ್ನು ಮೆಚ್ಚಿಕೊಂಡರೆ, ನಟಿ ರಶ್ಮಿಕಾ ಪಾತ್ರ ಅಷ್ಟಾಗಿ ಹೇಳಿಕೊಳ್ಳುವಂತಿರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ರಶ್ಮಿಕಾ ಅವರ ಡಬ್ಬಿಂಗ್ನಲ್ಲಿ ಧ್ವನಿಯ ಕೊರತೆ ಇರುವುದು ಚಿತ್ರದ ಮೈನಸ್ ಪಾಯಿಂಟ್ ಆಗಿದೆ. ಚಿತ್ರದ ಸಂಗೀತದ ಬಗ್ಗೆ ನೋಡೋದಾದರೆ, ಸಂಗೀತ ನಿರ್ದೇಶಕ AR ರೆಹಮಾನ್ ಅವರು ಸ್ವಲ್ಪ ಎಲ್ಲೋ ಹಿಂದುಳಿದ್ರು ಅಂತ ಅನಿಸುತ್ತೆ. ಚಿತ್ರದ ಎಲ್ಲ ಹಾಡುಗಳು ಆ್ಯಾವ್ರೇಜ್ ಆಗಿ ಕಾಣಿಸ್ಕೊಳ್ತವೆ. ಇನ್ನು ಹೇಳಿಕೊಳ್ಳುವಂಥ ಯಾವುದೇ ಹಿಟ್ ಸಾಂಗ್ ಚಿತ್ರದಲ್ಲಿ ಇಲ್ಲ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಒಟ್ಟಾರೆಯಾಗಿ ಚಿತ್ರವು ಸ್ವಲ್ಪ ನಿಧಾನ ಎಂಬುವ ಜನರ ಮಾತು ಬಿಟ್ಟರೆ ಚಿತ್ರದಲ್ಲಿ ಯಾವುದೇ ತರಹದ ನೆಗೆಟಿವ್ನೆಸ್ ಇಲ್ಲ ಅಂತ ಹೇಳ್ಬೋದು. ಚಿತ್ರನ ಮಿಸ್ ಮಾಡದೆ ಹೋಗಿ ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಇದೊಂದು ಬೆಸ್ಟ್ ಹಿಸ್ಟೋರಿಕಲ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.